ಇವತ್ತು ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಮಾತಾಡೋಣ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೇಗಾಗುತ್ತೆ, ಅದರದ್ದು ಲಕ್ಷಣಗಳು ಏನು ಅಂತ. ಲಕ್ಷಣಗಳು ಅಂದರೆ ಉರಿ ಮೂತ್ರ, ಪದೇ ಪದೇ ಯೂರಿನ್ ಹೋಗೋದು, ಹೊಟ್ಟೆ ಕೆಳಗೆ ಭಾಗದಲ್ಲಿ ನೋವಾಗೋದು, ಮತ್ತು ಜ್ವರ, ರಕ್ತಮೂತ್ರ ಆಗೋದು. ಅದು ಸಾಮಾನ್ಯವಾಗಿ ಆಗೋ ಮುಖ್ಯವಾದ ಲಕ್ಷಣಗಳು. ಅದನ್ನು ಹೇಗೆ ತಡಬೇಕಂತ ಅದು ನೀವು ತಿಳ್ಕೊಬೇಕಾಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಈ ಥರ ಲಕ್ಷಣಗಳನ್ನು ನೋಡಿದಾಗ ಒಂದು ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟಿಷನರ್ ಹತ್ರ ಹೋಗಿ ಅವರು ಯೂರಿನ್ ಟೆಸ್ಟ್ಗಳು ಪರೀಕ್ಷೆಗಳು ಮಾಡ್ತಾರೆ. ಯೂರಿನ್ ರೂಟೀನ್ ಕಲ್ಚರು, ಅದ್ರ ಪ್ರಕಾರ ಅವರು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದು 3 ದಿನದ 6 ದಿವಸಕ್ಕೆ ನೀವು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಕೆಲವೊಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರೋದಿಲ್ಲ, ಅದಕ್ಕೆ ಬ್ಲ್ಯಾಡರ್ ಇರಿಟೇಷನ್ ಅಥವಾ ಓವರ್ ಆ್ಯಕ್ಟಿವ್ ಬ್ಲ್ಯಾಡ್ರು ಅಂಥದ್ದು ಕಾಯಿಲೆಗಳು ಇರ್ಬೋದು. ಅದಕ್ಕೆ ನೀವು ಸ್ಪೆಷಲಿಸ್ಟ್ ಕೇರ್ ತೊಗೋಬೇಕಾಗಿರುತ್ತೆ ಯೂರಾಲಜಿಸ್ಟ್ ಅವ್ರ ಹತ್ರ. ಅವರು ಕೆಲವು ಸ್ಕ್ಯಾನು ಮತ್ತು ಟೆಸ್ಟ್ಗಳು ಮಾಡಿ ಅದು ಹೇಳ್ತಾರೆ ಅದು ಇನ್ಫೆಕ್ಷನ್ನೋ ಅಥವಾ ಬ್ಲ್ಯಾಡರ್ ಇರಿಟೇಷನ್ನ. ಅದ್ರ ಪ್ರಕಾರ ನೀವು ಏನು ಮಾಡಬೇಕಾಗಿರುತ್ತೆ, ಜಾಸ್ತಿ ನೀರು ಕುಡಿಯೋದು ಅಥವಾ ಕೆಲವು ಪದಾರ್ಥಗಳು ತಗೊಳ್ಳೋದು ಊಟದಲ್ಲಿ ಕಮ್ಮಿ ಮಾಡಬೇಕಾಗಿರೋದು, ಅದು ನಿಮಗೆ ತಿಳಿಸ್ತಾರೆ. ಸೊ ಸಾಮಾನ್ಯವಾಗಿ ನೋಡಿದ್ರೆ ನೀವು ನಾರ್ಮಲ್ ಇನ್ಫೆಕ್ಷನ್ ಹೆಂಗಸರಲ್ಲಿ ಆಗೋದಕ್ಕಿಂತ ಬೇರೆ ಗಂಡಸರು ಚಿಕ್ಕ ಮಕ್ಕಳಾದರೂ ಆಗ್ಬೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಅದಕ್ಕೆ ನಾವು ಕಾಂಪ್ಲಿಕೇಟೆಡ್ ಅಥವಾ ಫೆಬ್ರೈಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದರ ಲಕ್ಷಣಗಳು ಮತ್ತು ಅದರದ್ದು ಟೆಸ್ಟ್ಗಳು ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ಅದಕ್ಕೆ ನೀವು ಸ್ಪೆಷಲಿಸ್ಟ್ ಕೇರ್ ಯೂರಾಲಜಿಸ್ಟ್ ಅವ್ರ ಹತ್ರ ಹೋಗಿಬಿಟ್ಟು ಅದನ್ನು ತಿಳಿಬೇಕಾಗಿರುತ್ತೆ.